ಜಿನ ದರ್ಶನ ಜಿನ ದರ್ಶನ ಜಿನ ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ, ಧರ್ಮದ ದಾರಿಯ ಹಿಡಿಯೋಣ. ಬನ್ನಿರಿ ಕೈ ಜೋಡಿಸಿ ಅಹಿಂಸೆಯ ಸಾರೋಣ, ಧರ್ಮದ ದಾರಿಯ ಹಿಡಿಯೋಣ. ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ, ದೇವಶಾಸ್ತ್ರ ಗುರು ದರ್ಶನಕ್ಕಾಗಿ ಜಿನ ದರ್ಶನವ ನೋಡೋಣ, ಜಿನ ದರ್ಶನವ ನೋಡೋಣ. ದೇವಾನುದೇವತೆ ದರ್ಶನ ಕರುಣಿಸಿ ಪಾಪ ಕರ್ಮವ ಕಳೆವ ಜ್ಞಾನ ಜ್ಯೋತಿ ನೀನಾದೆ. ಜಿನ ದರ್ಶನ ಜಿನ ದರ್ಶನ. ದಿನಾಂಕ 27/7/2020 ನಡೆದ ಕನಕಗಿರಿ ಕ್ಷೇತ್ರ ಶ್ರೀ 1008 ವಿಜಯಪಾರ್ಶ್ವನಾಥ ಸ್ವಾಮಿ ಮುಕುಟ ಸಪ್ತಮಿ ಆಚರಣೆಯನ್ನು ಮನೆಯಲ್ಲಿ ವೀಕ್ಷಿಸಲು ನಿಮಗಾಗಿ ತಂದಿದ್ದೇವೆ. ಶ್ರೀ ಕ್ಷೇತ್ರ ಕನಕಗಿರಿಯಲ್ಲಿ ಇವತ್ತು ಮೋಕ್ಷ ಸಪ್ತಮಿ ಪಾರ್ಶ್ವನಾಥ ತೀರ್ಥಂಕರರು 23ನೇ ತೀರ್ಥಂಕರರು ಅವರು ಇವತ್ತು ನಿರ್ವಾಣ ಹೊಂದಿರತಕ್ಕಂಥ ಒಂದು ಪುಣ್ಯ ದಿನ. ಭಾರತದ ಬಿಹಾರ ಪ್ರಾಂತ್ಯದಲ್ಲಿ ಇದ್ದಂಥ ಇವತ್ತಿನ ಜಾರ್ಖಂಡ್ ಪ್ರಾಂತ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಸಮ್ಮೇದ್ಗಿರಿಯಲ್ಲಿ ಅವರು ನಿರ್ವಾಣವನ್ನು ಹೊಂದಿದ್ದರು. ಅವರ ನಿರ್ವಾಣ ಮಹೋತ್ಸವವನ್ನು ಕರ್ನಾಟಕದಲ್ಲಿ ಅತ್ಯಂತ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಶ್ರೀ ಕ್ಷೇತ್ರ ಕನಕಗಿರಿಯಲ್ಲಿ ಇವತ್ತು ಬೆಳಗ್ಗೆ ಪಾರ್ಶ್ವನಾಥ ಸ್ವಾಮಿಯವರಿಗೆ ಮಹಾಭಿಷೇಕ, ಪಂಚಾಮೃತ ಅಭಿಷೇಕ ಮತ್ತು ನಿರ್ವಾಣ ಲಡ್ಡು ಅರ್ಪಣೆ ಮಾಡುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು, ಅಭಿಷೇಕವನ್ನು, ಮಹೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಸಂತಾಪವ ಹರಿಸು ಜಿನೇಶನಿ, ಘೋರ ಸಂತಾಪವ ಹರಿಸು ಜಿನೇಶನಿ,
ನುತಿಸುವೆನು ಪಾವನ ರೂಪನೆ ಪಾರ್ಶ್ವನಾಥನೆ ಪಾವನ ಪದಗಳ ನುತಿಸುವೆನು श्री ब्राह्मील देवी गानंद विश्वसेना महाराजन कंद माते श्री ब्राह्मील देवी गानंद स्मरिसुव हृदयಕ್ಕೆ नित्यानंद स्मरिसुव हृदयಕ್ಕೆ नित्यानंद करुणिसे सुज्ञान जिनेन्द्र करुणिसे नगे सुज्ञान जिनेन्द्र पावन रूपने पार्श्वनाथने पावन पदಗಳ ನುತಿಸುವೆನು ಪಾವನ ರೂಪನೆ ಪಾರ್ಶ್ವನಾಥನೆ ಪಾವನ ಪದಗಳ ನುತಿಸುವೆನು ಘೋರ ಸಂತಾಪವ ಹರಿಸು ಜಿನೇಶನೆ ಘೋರ ಸಂತಾಪವ ಹರಿಸು ಜಿನೇಶನೆ ಕರುಣಾ ಸಾಗರ ಶ್ರೀ ಜಿನನೆ ಪಾವನ ರೂಪನೆ ಪಾರ್ಶ್ವನಾಥನೆ ಪಾವನ ಪದಗಳ ನುತಿಸುವೆನು ಪಾವನ ರೂಪನೆ ಪಾರ್ಶ್ವನಾಥನೆ ಪಾವನ ಪದಗಳ ನುತಿಸುವೆನು ವಿಶ್ವನಾಥ ಹೇ ಮುಕ್ತಿದಾತ ವಿಶ್ವನಾಥ ಹೇ ಮುಕ್ತಿದಾತ ಜ್ಞಾನಾದೈ ಸಿರಿಯ ನೀಡಮ್ಮ ಬಾರಮ್ಮ ನೀ ಸುಜ್ಞಾನಾದೈ ಸಿರಿಯ ನೀಡಮ್ಮ ಜ್ಞಾನಾದೈ ಸಿರಿಯ ನೀಡಮ್ಮ ಬಾರಮ್ಮ ನೀ ಸುಜ್ಞಾನಾದೈ ಸಿರಿಯ ನೀಡಮ್ಮ ಪುಸ್ತಕಮಾಲ ವೀಣೆಯು ಶೋಭಿಪ ಹಸದಿ ಮನದ ಭೀಷ್ಟವ ಕೊಡ್ತಾ ಪುಸ್ತಕಮಾಲ ವೀಣೆಯು ಶೋಭಿಪ ಹಸ್ತದಿ ಮನದ ಭೀಷ್ಟವ ಕೊಡ್ತಾ ಪೂಜಿಸುತ್ತಿಹ ಬಕುತಾವಳಿಗಳಿದೆಯೊಳು ಉಜ್ವಲ ಭಾವ ಸುಚೇತನಗೊಳಿಸುತ್ತ ಜ್ಞಾನಾದೈ ಸಿರಿಯ ನೀಡಮ್ಮ ಬಾರಮ್ಮ ನೀ ಸುಜ್ಞಾನಾದೈ ಸಿರಿಯ ನೀಡಮ್ಮ ಶಾರದಾಂಬೆ ವರ ಭಾರತಿ ನೀನೆ ಮಾರ ವಿಜಯ ಮುಖವಾಣಿಯು ನೀನೆ ಇವತ್ತು ಶ್ರೀ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರತಕ್ಕಂಥ ಅತಿಥಿ ನಿವಾಸದ ಉದ್ಘಾಟನೆಯೂ ಕೂಡ ಆಗಿದೆ. ಮೈಸೂರು ಜಿಲ್ಲೆಯ ಕಡ್ಕೊಳ ನಿವಾಸಿಗಳಾಗಿರ್ತಕ್ಕಂಥ
ಧರ್ಮಾನುರಾಗಿ ಶ್ರೀಯುತ ಆದಿರಾಜಯ್ಯನವರು ತಮ್ಮ ಪರಿವಾರದ ಅವರ ಮುಖಾಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಸಾಧು ಸಂತರುಗಳಿಗೆ ಅತಿಥಿಗಳಿಗೆ ಉಪಯೋಗಿಸಲು ಸೂಕ್ತವಾಗಿರ್ತಕ್ಕಂಥ ಸುವ್ಯವಸ್ಥೆಯುಳ್ಳಿರತಕ್ಕಂಥ ಅತಿಥಿ ಗೃಹವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮವನ್ನು ಇವತ್ತಾಗಲೇ ಉದ್ಘಾಟನೆ ಮಾಡಿ ನೆರವೇರಿಸಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಭಕ್ತ ಸಮೂಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದೆ. ಮೋಕ್ಷ ಸಪ್ತಮಿಯ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಬಿ ಪ್ರಸನ್ನಯ್ಯ, ಶ್ರೀಮತಿ ಪದ್ಮಲತಾ ಪ್ರಸನ್ನಯ್ಯ, ಶ್ರೀ ಪ್ರಮೋದ್, ಶ್ರೀಮತಿ ರೂಪಾಲಿ ಪ್ರಮೋದ್, ಪ್ರತೀಕ್ ಜೈನ್ ಹಾಗೂ ಪ್ರಿಷಾ ಜೈನ್. ಪೆನುಗುಂಡೆ ಶ್ರೀ ಅಜಿತನಾಥ ಸ್ವಾಮಿ ಜಿನಮಂದಿರದಲ್ಲಿ ಶ್ರೀ 1008 ಪಾರ್ಶ್ವನಾಥ ಸ್ವಾಮಿ ಮೋಕ್ಷ ಕಲ್ಯಾಣ ದಿನಾಚರಣೆಯ ಪ್ರಯುಕ್ತ ಅಭಿಷೇಕ ಪೂಜಾರಾಧನೆಗಳು ವೈಭವವಾಗಿ ನಡೆಯಿತು. जय जिनाराजने वीर जिनेन्द्रने परमानंद प्रदायकने, जय जिनाराजने वीर जिनेन्द्रने परमानंद प्रदायकने, कामबाणननु ನೀ ತಿಳಿದಿರುವೆ, ಪೀತರಾಗ ನೀನೆಂದೆನಿಸಿರುವೆ, ಕ್ರೋಧಾಸುರನನು ಕ್ಷಣದಲ್ಲಿ ದಯಿಸಿದೆ, ಶಾಂತ ಸ್ವರೂಪನು ನೀನೆನಿಸಿರುವೆ. ಲೋಭರ ಕಸನನು ಬಡಿದೋಡಿಸಿದೆ, ನಿರ್ಲೋಭೆನಿಸಿ ನೀ ಮೆರೆದಿರುವೆ.
ಪ್ರದಾಯಕನೇ. ಮದನೆಂಬಾರಿಯನು ಮೆಟ್ಟಿ ಸೋಲಿಸಿದೆ, ನಿರ್ಮದಾನೆಂಬುದ ಜಗಕ್ಕೆ ನೀನರುಹಿದೆ, ಮಾತ್ಸರ್ಯ ವೈರಿಯ ಹೊಡೆದೋಡಿಸಿದೆ, ಮಾತ್ಸರ್ಯ ವೈರಿಯ ಹೊಡೆದೋಡಿಸಿದೆ, ವಾತ್ಸಲ್ಯ ಮೂರುತಿ ಬಿರುದನು ಗಳಿಸಿದೆ. ಜಯ ಜಿನರಾಜನೇ ವೀರ ಜಿನೇಂದ್ರನೇ ಪರಮಾನಂದ ಪ್ರದಾಯಕನೇ. ಷಡ್ವೈರಿಗಳನ್ನು ಸುಲಭದಿ ಜಯಿಸಿದೆ, ಪರಮಾಹಿಂಸೆಯ ಘೋಷಣೆಗೈದೆ. ಷಡ್ವೈರಿಗಳನ್ನು ಸುಲಭದಿ ಜಯಿಸಿದೆ, ಪರಮಾಹಿಂಸೆಯ ಘೋಷಣೆಗೈದೆ. ಸ್ಯಾದ್ವಾದವನು ಬೋಧನೆಗೈದೆ, ಸ್ಯಾದ್ವಾದವನು ಬೋಧನೆಗೈದೆ. ಮೂಲೋಕದೊಳು ಸದ್ಧರ್ಮ ಬಂಧುಗಳೇ, ಈಗ ಚಾತುರ್ಮಾಸ ಮಹಾಪರ್ವ 4 ತಿಂಗಳ ಕಾಲ ಸಮಸ್ತ ತ್ಯಾಗಿ ವೃಂದದವರು, ಗೃಹಸ್ಥರು ಎಲ್ಲರೂ ಸೇರಿ ಅಹಿಂಸಾ ಧರ್ಮದ ಉತ್ಕೃಷ್ಟ ಪರಿಪಾಲನೆಗೆ, ಆಚರಣೆಗೆ ಈ ಒಂದು ಸಂದರ್ಭವನ್ನು ತಮ್ಮದಾಗಿಸಿಕೊಳ್ತಾರೆ. ಈ 4 ತಿಂಗಳುಗಳ ಕಾಲ ಅವಧಿಯಲ್ಲಿ ಅನೇಕ ಶ್ರೇಷ್ಠವಾಗಿರ್ತಕ್ಕಂತಹ ಧಾರ್ಮಿಕ ಆಚರಣೆಗಳು ನಮ್ಮ ಸಮಾಜದಲ್ಲಿ ಬಹಳ ಪುರಾತನ ಕಾಲದಿಂದಲೂ ಕೂಡ ಪ್ರಚಲಿತದಲ್ಲಿ ಬಂದಿದ್ದಾವೆ. 4 ತಿಂಗಳುಗಳ ಕಾಲ ನಡೀತಕ್ಕಂಥ ಚಾತುರ್ಮಾಸ ಅವಧಿ ಕೂಡ ಒಂದು ವಿಶೇಷ ಪರ್ವದ ಸಂದರ್ಭಗಳಾಗಿದ್ದಾವೆ. ಈ ಮಹಾಪರ್ವದ ಮಧ್ಯದಲ್ಲಿ ಅಂತರ್ಗತವಾಗಿ ಅನೇಕ ಪರ್ವಗಳು, ತಿಥಿ ಮಹೋತ್ಸವಗಳು, ವ್ರತ ಆಚರಣೆಗಳನ್ನು ಮಾಡ್ತಕ್ಕಂಥ ಪರಂಪರೆ ಪುರಾತನ ಕಾಲದಿಂದ ನಮ್ಮ ಸಮಾಜದಲ್ಲಿ ಕೂಡ ನಡೆದು ಬಂದಿದೆ. ದಶಲಕ್ಷಣ ಮಹಾಪರ್ವವು ಕೂಡ ಇದೆ. ನೋಂಪಿಗಳನ್ನು ಮಾಡ್ತಕ್ಕಂಥ ಅನೇಕ ಪರ್ವಗಳು, ಆಚರಣೆಗಳಲ್ಲಿ ಈ ಸಂದರ್ಭಗಳಲ್ಲಿ ನಡೀತಕ್ಕಂಥದ್ದನ್ನು ನಮ್ಮ ಪರಂಪರೆಯಲ್ಲಿ ನೋಡ್ತಾ ಇದ್ದೇವೆ. ಈಗ ಸದ್ಯದಲ್ಲಿ ನಮ್ಮ ಮುಂದೆ ಇರ್ತಕ್ಕಂತಹ ಒಂದು ಮಹಾಪರ್ವ ಅಂತ ಹೇಳಿದ್ರೆ ಪಾವನ ಪರ್ವ ರಕ್ಷಾಬಂಧನ ಅಂತ. ಹೆಸರೇ ಹೇಳುವಾಗೆ ರಕ್ಷಾಬಂಧನ ಇದು ರತ್ನತ್ರಯ ವ್ರತವನ್ನು ಮಾಡ್ತಕ್ಕಂತಹ ಒಂದು ಪವಿತ್ರ ಪರ್ವವೂ ಕೂಡ ಆಗಿದೆ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಮಾನವನ ಕಲ್ಯಾಣಕ್ಕೆ ಈ 3 ನಿಯಮಗಳು ಅತ್ಯಂತ ಅವಶ್ಯಕ. ಸಮ್ಯಕ್ ದರ್ಶನ ಅಂದರೆ ನಿಜವಾಗಿರ್ತಕ್ಕಂಥ ಭಕ್ತಿ, ಸಮ್ಯಕ್ ಜ್ಞಾನ ಅಂತ ಹೇಳ್ತೇವೆ ನಿಜವಾಗಿರ್ತಕ್ಕಂಥ ತಿಳುವಳಿಕೆ, ಸಮ್ಯಕ್ ಚಾರಿತ್ರ ಅಂದರೆ ಸದಾಚಾರದಲ್ಲಿ ನಾವು ನಡ್ಕೊಂಡು ಹೋಗ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಕ್ರಮ. ಇದನ್ನು ನಾವು ಭಕ್ತಿ, ಜ್ಞಾನ, ವೈರಾಗ್ಯ ಅಂತಕ್ಕಂತೀವಿ. ಇದು 3 ಮಾನವನಿಗೆ ತನ್ನ ಕಲ್ಯಾಣ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಪ್ರಮುಖವಾಗಿ ಇರಲೇಬೇಕಾಗಿರತಕ್ಕಂಥ ನಿಯಮ. ಇದರ ಆಚರಣೆಯ ಒಂದು ದಿನವನ್ನಾಗಿ ನಾವು ಈ ರತ್ನತ್ರಯ ಮಹಾಪರ್ವ ಅಥವಾ ರಕ್ಷಾಬಂಧನ ಪರ್ವ ಅಂತ ಹೇಳ್ತೀವಿ. ಈ ರತ್ನತ್ರಯ ಸೂತ್ರವಾಗಿರ್ತಕ್ಕಂತಹ ದಾರವನ್ನು ಕಂಕಣಬದ್ಧರಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನ, ಅದಕ್ಕೆ ರಕ್ಷಾಬಂಧನ ಅಂತ ಹೇಳ್ತೀವಿ. ಅದನ್ನು ನೂಲು ಹುಣ್ಣಿಮೆ ಅಂತ ಹೇಳ್ತೀವಿ, ಜನಿವಾರದ ಹಬ್ಬ ಅಂತ ಹೇಳ್ತೀವಿ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಶ್ರಾವಣ ಪೂರ್ಣಿಮಾ ಅಥವಾ ಶ್ರಾವಣ ಹುಣ್ಣಿಮೆ ಅಂತಕ್ಕಂಥ ಪರ್ವವೂ ಕೂಡ ಇದಾಗಿದೆ. ಇದರ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಇತಿಹಾಸವಾಗಿ, ಪೌರಾಣಿಕವಾಗಿ, ಧಾರ್ಮಿಕವಾಗಿ, ಪರಂಪರೆಯಿಂದಾಗಿ ನೋಡ್ತಾ ಹೋದಾಗ ಇದಕ್ಕೆ ಸಾಕಷ್ಟು ಸಾಹಿತ್ಯಗಳು ಮತ್ತು ಘಟನೆಗಳು, ವಿಚಾರಧಾರೆಗಳು ನಮ್ಮ ಸಮಾಜದ ಮಧ್ಯೆ ಅತ್ಯಂತ ದೃಢವಾಗಿರ್ತಕ್ಕಂಥ ನಂಬಿಕೆಯನ್ನು ತಂದುಕೊಟ್ಟಿದ್ದಾವೆ. ಒಂದು ಸಂದರ್ಭದಲ್ಲಿ
ಹಸ್ತಿನಾಪುರ ಅಂತಕ್ಕಂಥ ನಮ್ಮ ಭಾರತ ದೇಶದ ಪ್ರಾಚೀನವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಆ ಸ್ಥಳದಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅಕಂಪನಾಚಾರ್ಯ ಅಂತಕ್ಕಂಥ ಜೈನ ಮುನಿಗಳ ಸಂಘ, ಆ ಸಂಘದ ಆಚಾರ್ಯರಾಗಿ ಅಕಂಪನ ಆಚಾರ್ಯರು ಇರ್ತಾರೆ. ಅವರ ಜೊತೆಗೆ 700 ಮುನಿಗಳ ಸಮೂಹ ಇರ್ತದೆ. ಅವರು ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಆ ಪ್ರಾಂತ್ಯವನ್ನು ಆಳ್ತಾ ಇರತಕ್ಕಂತಹ ಧಾರ್ಮಿಕ ನಂಬಿಕೆ ಇಲ್ಲದೇ ಇರತಕ್ಕಂತಹ ಇಂತಹ ಧರ್ಮದ ಆಚರಣೆ ಮಾಡ್ತಕ್ಕಂಥವರನ್ನು, ಮುನಿಗಳನ್ನು, ತ್ಯಾಗಿ ವೈರಾಗಿಗಳನ್ನು ವಿರೋಧ ಮಾಡ್ತಕ್ಕಂತಹ ಒಬ್ಬ ರಾಜ ಆ ಸಂದರ್ಭದಲ್ಲಿ ಇವರೆಲ್ಲರೂ ಮುನಿಗಳನ್ನು ಬಂಧನದಲ್ಲಿಡ್ತಾನೆ. ಕೆಲವು ದಿವಸ ತಾನೇ ರಾಜ್ಯಭಾರ ಆಳಬೇಕು ಅನ್ನೋದೊಂದು ಅಧಿಕಾರದ ಆಸೆಯಿಂದಾಗಿ ಈ ಧರ್ಮದ ಆಚರಣೆಗೆ ಅವಕಾಶವನ್ನು ಕೊಡದೆ ಈ ಮುನಿಗಳಿಗೆ ಘೋರವಾಗಿರ್ತಕ್ಕಂಥ ಉಪಸರ್ಗಗಳನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ಅವರಿಗೆ ಸುತ್ತುವರಿದು ಬೆಂಕಿಯನ್ನು ಹಾಕಿ ಅವರನ್ನು ತುಂಬ ಹಿಂಸಿಸ್ತಾನೆ. ಈ ಸಂದರ್ಭದಲ್ಲಿ ಈ ಮಹಾಮುನಿಗಳಿಗೆ ಬಂದಿರತಕ್ಕಂಥ ಉಪಸರ್ಗವನ್ನು ದೂರ ಮಾಡಬೇಕು ಅಂತ ಈ ಭಕ್ತರುಗಳಲ್ಲಿ ತೀವ್ರವಾಗಿರ್ತಕ್ಕಂತಹ ಸಂಕಟವಾದಾಗ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ಉಪಾಯವನ್ನು ಕಂಡುಕೊಡ್ತಕ್ಕಂಥದ್ದು, ಅದನ್ನು ನಿವಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ಒಬ್ಬ ಸ್ವಾಮಿಗಳು ಪುನಃ ಒಂದು ವೇಷವನ್ನು ಧರಿಸ್ಕೊಂಡು ಅವನಲ್ಲಿ ಹೋಗ್ತಾರೆ. ಅವನ ಭಿಕ್ಷೆಯನ್ನು ಕೇಳ್ತಾರೆ. ಆವಾಗ ಅವನು ಅದೇನು ಮಹಾ ಅಂತ ಹೇಳಿ ಅವ್ರ ಮಾತಿಗೆ ಒಪ್ಪಿಕೊಡ್ತಾನೆ. ಅವರಿಂದ ನಿಯಮ ತಗೊಂಡು ಅವರಿಗೆ 3 ಹೆಜ್ಜೆ ಜಾಗವನ್ನು ಪಡಿತಾರೆ. ಆ 3 ಹೆಜ್ಜೆ ಜಾಗವನ್ನು ಕೇಳಿದಾಗ ಆ ಸ್ವಾಮಿಗಳು ಮಹಾರೂಪವನ್ನು ಧರಿಸಿ ಅದನ್ನು ಒಂದು ಹೆಜ್ಜೆಯನ್ನು ವಿಜಯಾದ ಪರ್ವತದಲ್ಲೂ, ಇನ್ನೊಂದು ಹೆಜ್ಜೆಯನ್ನು ಭರತ ಕ್ಷೇತ್ರದಲ್ಲಿಯೂ ಇಟ್ಟು 3ನೇ ಹೆಜ್ಜೆಗೆ ಜಾಗ ಬೇಕು ಅಂತ ಕೇಳಿದಾಗ ಅವರು ಕೊನೆಗೆ ಏನೂ ಅವನಿಗೆ ಉಪಾಯವಿಲ್ಲದೆ ನತಮಸ್ತಕನಾಗಿ ತನ್ನ ತಲೆಯನ್ನೇ ಅವರ ಮುಂದೆ ಒಪ್ಪಿಸ್ಕೊಳ್ತಾನೆ. ಇದು ಒಂದು ಸಾಮಾನ್ಯ ಎಲ್ಲರಲ್ಲೂ ತಿಳಿದಿರತಕ್ಕಂಥ ವಿಚಾರವಾಗಿದ್ದರೂ ಕೂಡ ಇದರ ಹಿನ್ನೆಲೆಯಲ್ಲಿ ಧರ್ಮಕ್ಕೆ ಸಂಕಟ ಬಂದಾಗ ಅವತ್ತು ಈ ಸ್ವಾಮಿಗಳು ಹೋಗಿ ಧರ್ಮವನ್ನು ರಕ್ಷಣೆ ಮಾಡ್ತಾರೆ, ಮುನಿಗಳನ್ನು ಕಾಪಾಡ್ತಾರೆ. ಹೀಗೆ ಸಂಕಟ ಬಂದಾಗ ಧರ್ಮದ ಮೂಲಕವಾಗಿ ರಕ್ಷಣೆ ಮಾಡ್ತಕ್ಕಂಥ ಒಂದು ಪರ್ವ ಕೂಡ ಇದಾದದ್ರಿಂದವಾಗಿ ಆ ದಿನವನ್ನು ರಕ್ಷಾಬಂಧನ ಪರ್ವ. ನಾವು ಎಲ್ಲ ಧರ್ಮವನ್ನು ರಕ್ಷಣೆ ಮಾಡಬೇಕು, ಸಮಾಜವನ್ನು ರಕ್ಷಣೆ ಮಾಡಬೇಕು, ಧರ್ಮಾತ್ಮರನ್ನು ನಾವು ರಕ್ಷಣೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಜ್ಞಾನ ವೈರಾಗ್ಯ ರೂಪವಾಗಿರ್ತಕ್ಕಂಥ ರಕ್ಷಾ ನಿಯಮವನ್ನು ಪಾಲನೆ ಮಾಡಿಕೊಂಡು ಈ ಒಂದು ಪರ್ವವನ್ನು ಆಚರಿಸಬೇಕು ಅಂಥೇಳಿ ಇವತ್ತು ಭಾರತೀಯ ಅನೇಕ ಧರ್ಮ ಮತ್ತು ಮತಾವಲಂಬಿಗಳಲ್ಲಿ ಈ ಪರ್ವವನ್ನು ಆಚರಣೆ ಮಾಡ್ತಕ್ಕಂಥದ್ದು ರೂಢಿಯಲ್ಲಿದೆ. ಇದನ್ನು ಉತ್ತರ ಭಾರತವರು ಕೈಗೆ ರಕ್ಷಾಸೂತ್ರವನ್ನು ಕಟ್ತಾರೆ. ಆಮೇಲೆ ಒಬ್ಬರು ಇನ್ನೊಬ್ಬರಿಗೆ ರಕ್ಷಣೆ ಮಾಡ್ತಕ್ಕಂಥ ನಿಯಮಗಳನ್ನು, ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಸಹೋದರ ಸಹೋದರಿಯರನ್ನು ರಕ್ಷಣೆ ಮಾಡ್ತಕ್ಕಂಥ ನಿಯಮಗಳನ್ನು ನಾವು ನೋಡ್ತಾ ಇದ್ದೀವಿ. ಹೀಗೆ ಇದು ಅನೇಕರಲ್ಲಿ, ಭಾರತೀಯ ಎಲ್ಲ ಜನರಲ್ಲಿಯೂ ಕೂಡ ಈ ಪರ್ವ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಒಂದು ಭಕ್ತಿ ಮತ್ತು ಶ್ರದ್ಧೆ ಮೂಲಕವಾಗಿ ಆಚರಿಸಿಕೊಳ್ತಾ ಒಂದು ಸಂತೋಷದ ಪರ್ವವಾಗಿದೆ. ಈ ವರ್ಷ ಇದೇ ಬರುವ ಆಗಸ್ಟ್ 3ನೇ ತಾರೀಕು ಈ ಒಂದು ಮಹಾಪರ್ವ ಬರ್ತಾ ಇದೆ. ಪಾವನ ಪರ್ವ, ರಕ್ಷಾಬಂಧನ, ನೂಲು ಹುಣ್ಣಿಮೆ ಅಂತ ಹೇಳ್ತೀವಿ, ಜನಿವಾರದ ಹಬ್ಬ ಅಂತ ಹೇಳ್ತೀವಿ. ಇದೆಲ್ಲವೂ ಕೂಡ ಜಿನಸೂತ್ರ, ರತ್ನತ್ರಯ ಸೂತ್ರ, ಧರ್ಮ ರಕ್ಷಾ ಸೂತ್ರ ಅಂತಕ್ಕಂತಹ ಒಂದು ಸೂತ್ರವನ್ನು ನಾವು ಧರಿಸಿ ಕಂಕಣಬದ್ಧರಾಗಿ ಧರ್ಮ ರಕ್ಷಣೆ ಮಾಡುವುದು, ದೇಶ ರಕ್ಷಣೆ ಮಾಡುವುದು, ಆತ್ಮರಕ್ಷಣೆ ಮಾಡ್ಕೊತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆತ್ಮನಿರ್ಭರ ಅಂತಕ್ಕಂಥ ಒಂದು ಮಹಾಯೋಜನೆಯನ್ನು ನಮ್ಮ ದೇಶ ಈ ಸಂದರ್ಭದಲ್ಲಿ ಜಾರಿಗೊಳಿಸಿರುವುದನ್ನು ನೋಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ರಕ್ಷಾಬಂಧನ ಸೂತ್ರವನ್ನು ಧರಿಸಿ ಆತ್ಮನಿರ್ಭರರಾಗಿ ದೇಶದಲ್ಲಿ ಬಂದಿರತಕ್ಕಂಥ ಪ್ರಪಂಚದ ಮಹಾವಿಶ್ವಮಾರಿಯಾಗಿರ್ತಕ್ಕಂಥ ಕೊರೋನಾ ಮಹಾರೋಗ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ
ನಾವು ದೇಶ ರಕ್ಷಣೆ ಮಾಡೋಣ, ಎಲ್ಲರನ್ನು ರಕ್ಷಣೆ, ಜೀವ ರಕ್ಷಣೆ ಮಾಡೋಣ, ಧರ್ಮ ರಕ್ಷಣೆ ಮಾಡೋಣ, ಧರ್ಮಾತ್ಮರನ್ನು ರಕ್ಷಣೆ ಮಾಡೋಣ. ಹೀಗೆ ಮಾಡತಕ್ಕಂತಹ ವ್ಯಕ್ತಿಗಳು ಎಲ್ಲರೂ ಕೂಡ ಆತ್ಮನಿರ್ಭರ ವ್ಯಕ್ತಿಗಳಾಗಿ ಭಾರತ ದೇಶದ ಕರ್ತವ್ಯ ಕಾನೂನಿಗೆ ಬದ್ಧರಾಗಿ ನಾವೆಲ್ಲರೂ ಈ ದೇಶದ ಪ್ರಗತಿಯಲ್ಲಿ ಸಹಕಾರವನ್ನು ಕೊಡೋಣ ಅಂತೇಳಿ ಈ ಪರ್ವದ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಧಾರ್ಮಿಕ ಜೈನ ಸಮಾಜದ ಪರ್ವ, ಪೂಜಾ, ಮಹೋತ್ಸವ, ಆರಾಧನೆ ಮುಂತಾದ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ವಾರವೂ ಕೂಡ ಬಿತ್ತರಿಸುತ್ತಾ ಇದ್ದಂತಹ ಚಂದನ ದೂರದರ್ಶನದ ಕಾರ್ಯಕ್ರಮದಲ್ಲಿ ಜಿನದರ್ಶನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆ ಸಮಯವನ್ನು ಒಂದು ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಪೂಜಾ ಅಥವಾ ಧಾರ್ಮಿಕ ಕಾರ್ಯಕ್ರಮ ಇದನ್ನು ತಪ್ಪದೇ ನೋಡಬೇಕು ಅನ್ನೋ ಭಾವನೆಯಿಂದ ಪ್ರತಿಯೊಬ್ಬ ಜೈನ ಸಮಾಜದವರು ಈ ಸಮಯವನ್ನು ಕಾದಿರಿಸಿದ್ದಾರೆ. ಬಹಳ ಶಾಂತ ರೀತಿಯಿಂದ, ಆಸಕ್ತಿಯಿಂದ, ಶ್ರದ್ಧೆಯಿಂದ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಇದ್ದಾರೆ. ಇದಕ್ಕೆ ಪೂರ್ಣ ರೀತಿಯಲ್ಲಿ ಸಹಕಾರ ನೀಡ್ತಾ ಇರತಕ್ಕಂಥ ಇದಕ್ಕೆ ರೂವಾರಿಗಳಾಗಿರ್ತಕ್ಕಂಥ ಧರ್ಮಾನುರಾಗಿ ಶ್ರೀ ಬಿ ಪ್ರಸನ್ನನವರು ಕರ್ನಾಟಕದ ಜೈನ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ. ಈ ಕಾರ್ಯಕ್ರಮವನ್ನು ಸುಮಾರು ತಪ್ಪದೇ ನಡೆಸಿಕೊಂಡು ಬರ್ತಾ ಇದ್ದಾರೆ. ದೂರದರ್ಶನ ಚಂದನ ಅವರಿಗೂ ಕೂಡ ಸಮಾಜದಲ್ಲಿ ಆಗ್ತಕ್ಕಂಥ ಈ ಕಾರ್ಯಕ್ರಮಗಳನ್ನು ಮನೆ ಮತ್ತು ಮನಕ್ಕೆ ತಲುಪಿಸ್ತಕ್ಕಂಥ ಒಂದು ಒಳ್ಳೆಯ ಶ್ರೇಷ್ಠ ಕಾರ್ಯಕ್ರಮವನ್ನು ನೀಡ್ತಾ ಇರೋದರಿಂದ ಅವರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸುತ್ತಾ 2 ಸಂದೇಶಗಳನ್ನು ಈ ಸಂದರ್ಭದಲ್ಲಿ ಹೇಳಬಯಸಿದ್ದೆ. ಜಿನ ದರ್ಶನ